ಮೋದಿಯವರಿಗೆ ಹೆಚ್ಚು ಆರೋಗ್ಯ ಆಯಸ್ಸನ್ನು ಕೊಟ್ಟು ದೇಶವನ್ನು ಮತ್ತಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ವಿನಾಯಕನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಇಡೀ ದೇಶ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಅನೇಕ ಸೇವಾ ಚಟುವಟಿಕೆಗಳನ್ನು ಕೈಗೊಳ್ಳೋದ್ರ ಮೂಲಕ ಭಾಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದೆ. ಅದರ ಅಂಗವಾಗಿ ನಾವು ಇವತ್ತು ಈ ಗಣೇಶನಲ್ಲಿ ಭಾಳ ವಿನಯಪೂರ್ವಕವಾಗಿ ದೇಶಕ್ಕೆ ಮತ್ತು ನರೇಂದ್ರ ಮೋದಿಯವರಿಗೆ ಒಳಿತನ್ನು ಬಯಸಿ ಪೂಜೆಯನ್ನು ಕೈಗೊಂಡಿದ್ದೀವಿ. ನರೇಂದ್ರ ಮೋದಿಯವರ ಹುಟ್ಟುಹಬ್ಬ 75ನೇ ಹುಟ್ಟುಹಬ್ಬ ಇದೆ. ಈ ದಿನ ಭಾಳ ಅದ್ದೂರಿಯಾಗಿ ಗಣೇಶೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ರಾಜಕಾರಣ ಇನ್ನೊಂದು ದಿನ ಇನ್ನೊಂದು ಸಮಯದಲ್ಲಿ ಮಾತಾಡ್ತೀವಿ. ನಮಸ್ಕಾರ. ನೋಡಿ, ಅದೊಂದು ಅತಾಚುರ್ಯವಾಗಿ ನಡೆದಿರೋಂಥ ಘಟನೆ, ಭಾಳ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡುವಂಥದ್ದು. ಅನೇಕ ಕನಸುಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳು ಭವಿಷ್ಯದ ಒಂದು ಇಂಜಿನಿಯರ್ಗಳಾಗಿ ತಮ್ಮ ಕುಟುಂಬವನ್ನು ಸಾಕುವಂಥ ಜವಾಬ್ದಾರಿ ಇದ್ದಂಥವ್ರು ಮತ್ತು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಕನಸೊತ್ಕೊಂಡಿದ್ದಂಥ ಯುವಕರು. ಆ ಘಟನೆ ನಡಿಬಾರ್ದಿತ್ತು, ನಡೆದೋಗಿದೆ. ನಾವು ನಾಗರಿಕರಾಗಿ ಅದನ್ನು ಯಾವುದೇ ರೀತಿಯ ಬೇರೆ ಆಯಾಮಗಳು ಕೊಡದೆ ಅವ್ರಿಗೆ ಹೆಚ್ಚು ಶಕ್ತಿಯನ್ನು ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ಪ್ರಾರ್ಥನೆಯನ್ನು ಮಾಡ್ಬೋದು. ಆ ನಿಟ್ಟಿನಲ್ಲಿ ಸರ್ಕಾರ BJPಯ ನಾಯಕರ ಒಂದು ಕೋರಿಕೆಯ ಮೇರೆಗೆ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ನಾನು ವಿನಂತಿಯನ್ನು ಮಾಡಿದ್ದೆ. ಆ ನಿಟ್ಟಿನಲ್ಲಿ ಅವತ್ತು ರಾತ್ರಿನೇ ಸನ್ಮಾನ್ಯ ನರೇಂದ್ರ ಮೋದಿಯವರು ಟ್ವೀಟ್ ಮಾಡೋದ್ರ ಮೂಲಕ ಮತ್ತು ಕೇಂದ್ರದ ತುರ್ತು ಏನು ಒಂದು ಹಣ ನೀಡೋ ಸಂದರ್ಭ ಇದೆ, ಅದು 2 ಲಕ್ಷ ರೂಪಾಯಿ ಏನು ಪರಿಹಾರವನ್ನು ಕೂಡ ಘೋಷಿಸಿದ್ದಾರೆ. 50,000 ರೂಪಾಯಿ ಗಾಯಾಳುಗಳಿಗೆ ಕೂಡ ಕೇಂದ್ರ ಸರ್ಕಾರದಿಂದ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷರೊಟ್ಟಿಗೂ ನಾನು ಮಾತಾಡ್ತೀನಿ. ಯಾವ ನಿಟ್ಟಿಯಾಗಿ ಸ್ಪಂದಿಸ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಂತಿರ್ತೀವಿ. ಹೆಚ್ಚಾಗಿ ಸರ್ಕಾರ ಮತ್ತು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಆ ನಿಟ್ಟಿನಲ್ಲಿ ಅವರು ಕೂಡ ಗಮನ ಹರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಆ ಕುಟುಂಬಕ್ಕೆ ಮಾಡಬೇಕಾಗಿದೆ, ಮಾಡೋಣ.